Hello everyone, welcome to Sanmarga classes. Let us see question number 7 of chapter sound. Sound waves do not travel through. ಹಾಗಿದ್ರೆ sound waves ಯಾವುದ್ರ through travel ಆಗೋದಿಲ್ಲ. We know that sound need medium to travel. ಅಲ್ವಾ? ಹಾಗಿದ್ರೆ ಸೌಂಡಿಗೆ ಟ್ರಾವೆಲ್ ಆಗಬೇಕಂದ್ರೆ ಮೀಡಿಯಂ ಬೇಕು. ಇಟ್ ಮೇ ಬಿ ಸಾಲಿಡ್, liquid, or sound can read liquid gas through sound ಟ್ರಾವೆಲ್ ಆಗ್ತದೆ. ನೀವು ಬೇರೆ ಬೇರೆ ಎಕ್ಸ್ಪೆರಿಮೆಂಟ್ ಇದನ್ನ ಮಾಡಿ ನೋಡ್ಬೋದು. ಸಾಲಿಡ್ ಥ್ರೂ ಪಾಸ್ ಆಗತ್ತೆ ಅಂದ್ರೆ ಹೇಗೆ ಮಾಡ್ತೀರಿ? ಒಂದ್ ಟೇಬಲ್ಗೆ ನೀವು ಒಂದ್ ಕಿವಿಯನ್ನ ಇಟ್ಕೊಳ್ಳೋದು, ಇನ್ನೊಂದ್ ಕಿವಿಯನ್ನ ಮುಚ್ಕೊಳ್ಳೋದು. ಈಗ ಆ ಕಡೆಯಿಂದ ಮತ್ತೊಂದ್ ಕಡೆಯಿಂದ ಫ್ರೆಂಡ್ ಹತ್ರ ಮಾತಾಡ್ಲಿಕ್ಕೆ ಹೇಳಿದ್ರೆ, ಅಥವಾ ಟೇಬಲ್ ಮೇಲೆ ಟಕ್ ಅಂತ ಸೌಂಡ್ ಮಾಡ್ಲಿಕ್ಕೆ ಹೇಳಿದ್ರೆ, ಸಣ್ಣಕ್ ಮಾಡ್ಲಿಕ್ಕೆ ಹೇಳ್ರಿ, ಯಾಕಂದ್ರೆ ಕಿವಿಗೆ ಆಮೇಲೆ ಹೊಡ್ತ ಬಿದ್ರೆ ಕಷ್ಟ. ಸರಿ, ಅವಾಗ ಏನಾಗುತ್ತೆ, ಆ ಸೌಂಡ್ ನಿಮ್ ತನಕ ಕೇಳ್ತಿದೆ ಅಂದ್ರೆ ಸಾಲಿಡ್ ಥ್ರೂ ಸೌಂಡ್ ಟ್ರಾವೆಲ್ ಆಗುತ್ತೆ ಅಂದಂಗಾಯ್ತು. ಲಿಕ್ವಿಡ್ ಹಾಗಿದ್ರೆ ಲಿಕ್ವಿಡ್ ಥ್ರೂ ಪಾಸ್ ಆಗತ್ತಾ ಅಂತ ನೋಡೋಕೆ ಒಂದು ವಾಟರ್ ಒಂದು ಬಕೆಟ್ ಅಲ್ಲಿ ನೀರನ್ನ ತುಂಬಿ ಏನ್ ಮಾಡ್ತೀರಿ, ಅದ್ರೊಳಗೆ ಏನೋ ಒಂದು ಬೆಲ್ಲನ್ನ ಇಟ್ಟು ಆ ಬೆಲ್ ಸೌಂಡ್ ಮಾಡಿದ್ರೆ ಅದು ನಿಮಗೆ ಕೇಳ್ತಾ ಇದೆ ಅಂದ್ರೆ ಲಿಕ್ವಿಡ್ ಅಲ್ಲಿ ಸೌಂಡ್ ಟ್ರಾವೆಲ್ ಆಗ್ತಿದೆ ಅಂತ. ಗ್ಯಾಸ್ ಅಲ್ಲಿ ಟ್ರಾವೆಲ್ ಆಗುತ್ತೆ ಅಂತ ನಮಗ್ ಗೊತ್ತು, ಯಾಕಂದ್ರೆ ನಾವು ಡೇ ಟು ಡೇ ಲೈಫ್ ಅಲ್ಲಿ ಏನು ಮಾತಾಡ್ತಿರ್ತೀವಲ್ಲ, ನಮ್ ನಡುವೆ ಸಾಲಿಡ್ ಇರೋದಿಲ್ಲ, ಲಿಕ್ವಿಡ್ ಇರೋದಿಲ್ಲ, ಇರೋದೇನು ಗ್ಯಾಸ್. ಹಾಗಿದ್ರೆ ಗ್ಯಾಸ್ ಥ್ರೂ ಪಾಸ್ ಆಗ್ತಾ ಇರುತ್ತೆ ಅಂತ ನಮಗ್ ಗೊತ್ತು. ಸೊ ದ ಕರೆಕ್ಟ್ ಆಪ್ಷನ್ is option D, vacuum. Sound waves do not travel through vacuum. ವ್ಯಾಕ್ಯೂಮ್ ಅಲ್ಲಿ ಯಾವುದೇ ಮೀಡಿಯಂ ಇರೋದಿಲ್ಲ, ಗ್ಯಾಸ್ನ ರಿಮೂವ್ ಮಾಡಿಬಿಟ್ಟಿರ್ತಾರೆ, ಹಾಗಾಗಿ ಅಲ್ಲಿ ಸೌಂಡ್ ಟ್ರಾವೆಲ್ ಮಾಡೋದಿಲ್ಲ. ಥ್ಯಾಂಕ್ ಯು.